ಹಲೋ. ಏನ್ ಮಚ್ಚ ಅಪರೂಪ ಜ್ಞಾಪಿಸ್ಕೊಂಡಿದ್ಯಾ ನನ್ನ? ಏನಿಲ್ಲ ಮಚ್ಚ, ಇಲ್ಲೇ ಊರಿಗೆ ಬಂದಿದ್ದೆ. ಇಲ್ಲಿ ರೋಡಲ್ಲಿ ಹಂದಿಗಳು ಹೋಯ್ತಾ ಇದ್ವು, ಹಂಗೆ ನೀನ್ ಸಡನ್ ಆಗಿ ಗ್ಯಾಪ್ನ ಆಗ್ಬಿಟ್ಟೆ, ಅದಕ್ಕೆ ಮಾಡ್ದೆ. ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ತಾವ್ರೋ ಪಕ್ವತ್ನ ನೋಡಿದ್ರೆ ನಾಷ್ಟ ಮಾಡ್ಬೇಕು. ಶೆಕೆ ಎಷ್ಟ ಆಗೈತಂದ್ರೆ ಮಚ್ಚ, ನೀನ್ ನಂಬಲ್ಲ, ನಮ್ ಮನೇಲಿರೋ ಫ್ರಿಜ್ಗೂ ಬೆವ್ರು ಬತ್ತೈತೆ. ಅದೆಲ್ಲ ಏನಿಲ್ಲ, ನಮ್ ಫ್ರೆಂಡ್ ಅವ್ರ ಮನೇಲಿ ಎಸಿ ಶೆಕೆ ಐತೈತೆ. ಆ ಎಸಿ ತಣ್ಣಗಿರ್ಲಿ ಅಂತ ಇನ್ನೊಂದ್ ಎಸಿ ತಗೊಂಬಂದ್ ಹಾಕೊಂಡವನು. ಇನ್ನೊಂದ್ ಈ ಶೆಕೆ ಎಲ್ಲೇ ನೆವೆ ಆಗ್ಬಾರ್ದು ಅಲ್ಲಲ್ಲೇ ನೆವೆ ಆಗುತ್ತಪ್ಪ. ನಿಮ್ಮಲ್ಲಿ ಇಲ್ವಾ ಶೆಕೆ? ನಾನ್ ಫ್ಯಾನ್ ಐಸ್ ಕ್ಯೂಬ್ ನ ಟೇಪ್ ಹಾಕಿ ಅಂಟಿಸ್ಬಿಡ್ತೀನಿ, ಆನ್ ಮಾಡ್ದಾಗ ತಣ್ಣಗ್ ಗಾಳಿ, ಐಸ್ ಕರಗ್ತಿದ್ದಂಗೆ ತಣ್ಣಗ್ ಮಳೆ ನೀರು, ಸಕ್ಕತ್ತಾಗಿರುತ್ತೆ. ವಾ, ಮನೇಲಿ ಇದ್ದಿ ಸೈಂಟಿಸ್ಟ್ ಆಗ್ಬಿಟ್ಟಿದ್ಯಾ? ನಾಸಾಗಿಸಾಕ್ ಟ್ರೈ ಮಾಡೋದು? ಇಲ್ಲ ಪರವಾಗಿಲ್ಲ, ಅದು ದೂರ ಜಾಸ್ತಿ ಬಸ್ ಸಿಗಲ್ಲ, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ. ಶೆಕೆ ಎಷ್ಟೈತಂದ್ರೆ ಸೂರ್ಯದವರು ಪಕ್ಕ ಎಸಿಲ್ ಕುತ್ಕೊಂಡಿರ್ತಾರೆ. ಹೌದೌದು, ನನ್ಗೆ ಏನ್ ಒಂದ್ ಅರ್ಥ ಆಗಲ್ಲ ಅಂದ್ರೆ, ಬೆಳಗ್ಗೆ ಎತ್ತೇನೋ ಸೂರ್ಯ ಇರ್ತಾರೆ, ಅದು ಶೆಕೆ ಆಗುತ್ತೆ, ಓಕೆ. ರಾತ್ರಿ ಹೊತ್ತು ಸೂರ್ಯನೂ ಇರಲ್ಲ, ಅವಾಗೂ ಯಾಕೋ ಶೆಕೆ ಆಗುತ್ತಲೋ. ಸೂರ್ಯ ದೇವ್ರ ನಮ್ಮ ಹತ್ರ ಆಟ ಆಡ್ತಾರಲ್ಲ, ಪಕ್ಕ ಎಲ್ಲ ಹೌಚ್ಕೊಂಡಿರ್ತಾರೆ ನೈಟ್ ಹೊತ್ತು. ಮಿಸ್ಟರ್ ಸೂರ್ಯ, Sorry, it was my mistake. I apologize for you. ತಪ್ಪಾತ್ ಬಿಟ್ರಿ ಸರ. ನಂಗ ಬಿಡಿತ್ಯಾ ಮಗನ? ಬಾರ್ಲೆ ಒಂದ ಹೊರಗ್ ಸಿವಿರೆ ಸರ, ನಿಮಗ್ ಹೇಳ್ತೀನಿ. ಆಟ ನಿನ್ ಕತಿ ಮುಗೀತ್ ಇವತ್ತ. ಮನೆಗ್ ಹೋದಲ್ತ ಮನಿ ಇವತ್ತ ಕೊನೆ ದಿನ ಅನ್ಕೊಂಡ್ಬಿಡ್ಲೆ ನಿಂದು ಸಾಲ್ಯಾಗ. ಮುಗೀತ್ ಕತಿ.